ಹಾಯ್ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಪಾಲಕರೇ, ಚಾಲೆಂಜಿಂಗ್ ನವೋದಯ ಕೋಚಿಂಗ್ ಕ್ಲಾಸಸ್ ಕಾರಟಗಿಯಿಂದ ಪ್ರವೇಶಗಳು ಪ್ರಾರಂಭವಾಗಿವೆ. ಆದ ಕಾರಣ ಎಲ್ಲ ಪಾಲಕರು 3, 4, 5ನೇ ತರಗತಿ ಇರ್ತಕ್ಕಂಥ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಪ್ರವೇಶಗಳನ್ನು ಪಡೆದುಕೊಳ್ಳಿ. ಅದೇ ರೀತಿಯಾಗಿ 2-4-2026ರಿಂದ ತರಗತಿಗಳು ಪ್ರಾರಂಭವಾಗಲಿವೆ ಅಂತ ಹೇಳುತ್ತಾ ಈ ದಿನದ ಒಂದು ಕನ್ನಡ ಗದ್ಯ ಭಾಗದ ಬಗ್ಗೆ ನೋಡೋಣ. ಭಾಷಾ ಪತ್ರಿಕೆ 2 ಪರಿಚ್ಛೇದ 1 ಇದನ್ನು ನೋಡೋಣ. ಚೆನ್ನಮ್ಮ ಕಾಗತಿಯ ಧೂಳಪ್ಪಗೌಡ ದೇಸಾಯಿಯ ಪುತ್ರಿಯಾಗಿ ಕ್ರಿಸ್ತಶಕ 1778ರಲ್ಲಿ ಜನಿಸಿದಳು. ಈಕೆ ಚಿಕ್ಕಂದಿನಿಂದಲೇ ಸಂಗೀತ, ಕುದುರೆ ಸವಾರಿ ಹಾಗೂ ಕತ್ತಿ ವರ್ಷಗಳಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಳು. ಚೆನ್ನಮ್ಮನ ಸಾಹಸ ಪ್ರತಿಭೆಗಳಿಗೆ ಮಾರು ಹೋದ ಕಿತ್ತೂರಿನ ಅರಸ ಮಲ್ಲಸರ್ಜ ದೇಸಾಯಿಯು ಚೆನ್ನಮ್ಮನನ್ನು ವಿವಾಹವಾದನು. ಮಲ್ಲಸರ್ಜ ದೇಸಾಯಿಯ ದೈಹಿಕ ಅನಾರೋಗ್ಯದಿಂದ ಕ್ರಿಸ್ತಶಕ 1816ರಲ್ಲಿ ತೀರಿದ ನಂತರ ಚೆನ್ನಮ್ಮ ದತ್ತಕ ಪುತ್ರನನ್ನು ತೆಗೆದುಕೊಂಡು ತಾನೇ ಸ್ವತಃ ರಾಜ್ಯಭಾರ ನಡೆಸಿದಳು. ಇದನ್ನು ವಿರೋಧಿಸಿದ ಬ್ರಿಟಿಷರ ಥ್ಯಾಕರೆ ಸಾಹೇಬನು ಕಿತ್ತೂರಿನ ವಿರುದ್ಧ ಯುದ್ಧ ಸಾರಿದನು. ವೀರಾವೇಶದಿಂದ ಹೋರಾಡಿದ ಚೆನ್ನಮ್ಮ ವಿಜಯಿಯಾದಳು. ಆದರೆ 2ನೇ ಯುದ್ಧದಲ್ಲಿ ಮೋಸದಿಂದ ಸೋತು ಸೆರೆಯಾದಳು. ಆಕೆಯನ್ನು ಬೈಲವಂಗಲದ ಜೈಲಿನಲ್ಲಿ ಇಡಲಾಯಿತು. ನಂತರ ಕಿತ್ತೂರಿನ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮುಂದುವರಿಸಿದನು. ಓಕೆ ಮಕ್ಕಳೇ, ಮತ್ತೊಮ್ಮೆ ನೋಡೋಣ. ಚೆನ್ನಮ್ಮ ಕಾಗತಿಯ ಧೂಳಪ್ಪಗೌಡ ದೇಸಾಯಿಯ ಪುತ್ರಿಯಾಗಿ ಕ್ರಿಸ್ತಶಕ 1778ರಲ್ಲಿ ಆಕೆ ಜನನ ಆಗುತ್ತೆ. ಈಕೆಗೆ ಚಿಕ್ಕಂದಿನಿಂದಾಗಲೇ ಅಂದರೆ ಸಣ್ಣವರಿದ್ದಾಗಲೇ ಸಂಗೀತ, ಕುದುರೆ ಸವಾರಿ ಹಾಗೂ ಕತ್ತಿ ವರ್ಷಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ಲು. ಚೆನ್ನಮ್ಮನ ಸಾಹಸ ಪ್ರತಿಭೆಗಳಿಗೆ ಮಾರು ಹೋದ ಕಿತ್ತೂರಿನ ಅರಸ ಮಲ್ಲಸರ್ಜ ದೇಸಾಯಿ ಚೆನ್ನಮ್ಮನನ್ನು ವಿವಾಹವಾಗ್ತಾನೆ. ಮಲ್ಲಸರ್ಜ ದೇಸಾಯಿಯು ದೈಹಿಕ ಅನಾರೋಗ್ಯದಿಂದ ಅಥವಾ ಯಾವುದೋ ಒಂದು ಅನಾರೋಗ್ಯದಿಂದ ಕ್ರಿಸ್ತಶಕ 1816ರಲ್ಲಿ ತೀರಿ ಹೋದ ನಂತರ ಚೆನ್ನಮ್ಮ ದತ್ತಕ ಪುತ್ರನನ್ನು ತೆಗೆದುಕೊಂಡು ಏನು ಮಾಡ್ತಾಳೆ? ದತ್ತಕ ಪುತ್ರನನ್ನು ತೆಗೆದುಕೊಂಡು ತಾನೇ ಸ್ವತಃ ರಾಜ್ಯಭಾರವನ್ನು ನಡೆಸ್ತಾಳೆ ಚೆನ್ನಮ್ಮ. ಇದನ್ನು ವಿರೋಧಿಸಿದ ಬ್ರಿಟಿಷರು ಏನು ಮಾಡ್ತಾರೆ? ಅದರಲ್ಲಿ ಥ್ಯಾಕರೆ ಸಾಹೇಬನು ಕಿತ್ತೂರಿನ ವಿರುದ್ಧ ಯುದ್ಧವನ್ನು ಸಾರ್ತಾನೆ, ಘೋಷಣೆಯನ್ನು ಮಾಡ್ತಾನೆ, ಯುದ್ಧಕ್ಕೆ ಅಪ್ಪಣೆಯನ್ನು ಚಲು ಮಾಡ್ತಾನೆ, ಘೋಷಣೆ ಆಗುತ್ತೆ, ಯುದ್ಧವನ್ನು ಸಾರ್ತಾನೆ. ವೀರಾವೇಶದಿಂದ ಹೋರಾಡಿದ ಚೆನ್ನಮ್ಮ ವೀರಾವೇಶದಿಂದ ಹೋರಾಡಿದ ಚೆನ್ನಮ್ಮ ವಿಜಯಿಯಾಗ್ತಾಳೆ, ಗೆಲುವನ್ನು ಕಾಣ್ತಾಳೆ. ಆದರೆ 2ನೇ ಯುದ್ಧದಲ್ಲಿ ಮೋಸದಿಂದ ಏನು ಮಾಡ್ತಾಳೆ? ಸೋತು ಸೆರೆಯಾಗ್ತಾಳೆ. ಆಕೆಯನ್ನು ಬೈಲವಂಗಲದ ಜೈಲಿನಲ್ಲಿ ಕಳಿಸಲಾಯಿತೆ. ಅಂದರೆ ಅಲ್ಲಿ ಇಡ್ತಾರೆ, ಅಲ್ಲಿ ಕರ್ಕೊಂಡೋಗಿ ಬೈಲವಂಗಲ ಜೈಲಲ್ಲಿ ಹಾಕ್ತಾರೆ. ನಂತರ ಕಿತ್ತೂರಿನ ಸಂಗೊಳ್ಳಿ ರಾಯಣ್ಣನು ನಂತರ ಏನಾಗುತ್ತೆ ಅಂದರೆ ಕಿತ್ತೂರಿನಲ್ಲಿರ್ತಕ್ಕ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮುಂದುವರಿಸ್ತಾನೆ. ಇದು ಗದ್ಯ ಭಾಗ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆಗಳಿದಾವೆ ಅಂತೇಳಿ ನೋಡೋಣ. ನೋಡಿದ್ರಲ್ಲಿ ಕಿತ್ತೂರಿನ ಚೆನ್ನಮ್ಮನ ತವರೂರು ಈ ಗದ್ಯ ಭಾಗದಲ್ಲಿ ಬಂದ ಹಾಗೆ ನೋಡಬೇಕಾದ್ರೆ ಕಿತ್ತೂರಿನ ಚೆನ್ನಮ್ಮನ ತವರೂರು ಯಾವುದು ಅಂದರೆ ಆಪ್ಷನ್ ಸಿ ಕಾಗತಿ ಆಗುತ್ತೆ. ನಿಮಗೆ ಈ ಗದ್ಯ ಭಾಗ ಅರ್ಥ ಆಗಿದ್ದರೆ ನೋಡಿ, ಗದ್ಯ ಭಾಗ ಅರ್ಥ ಆಗಿದ್ದರೆ ನಿಮಗೆ ಉತ್ತರ ಆರಾಮಾಗಿ ನೀವು ಕಂಡು ಇಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗತಿ. ಎರಡನೇ ಪ್ರಶ್ನೆ ನೋಡ್ರಿ,
ಮಲ್ಲಸರ್ಜ ದೇಸಾಯಿ ತೀರಿದ ವರ್ಷ. ಮಲ್ಲಸರ್ಜ ದೇಸಾಯಿ ತೀರ್ತಾರೋ ವರ್ಷ, ಯಾವ್ದು ವರ್ಷ ನೀವು ಕೇಳಿಸ್ಕೊಂಡ್ರಿ, ಅದನ್ನೆಲ್ಲ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ. ಆಪ್ಷನ್ ಎ ಕ್ರಿಸ್ತಶಕ 1816ರಲ್ಲಿ ಮಲ್ಲಸರ್ಜ ದೇಸಾಯಿಯು ತೀರಿದ ವರ್ಷ ಆಗಿರುತ್ತೆ. ಆದ್ದರಿಂದ ಆಪ್ಷನ್ ಎ. ಅದೇ ರೀತಿಯಾಗಿ ಚೆನ್ನಮ್ಮನ ವಿರುದ್ಧ ಯುದ್ಧ ಸಾರಿದ ಬ್ರಿಟಿಷ್ ಅಧಿಕಾರಿ ಯಾರು? ಈ ಚೆನ್ನಮ್ಮನ ವಿರುದ್ಧ ಅಧಿಕಾರಿ ಒಬ್ಬರು ಯುದ್ಧವನ್ನು ಸಾರ್ತಾರೆ. ಅವ್ರು ಯಾರು? ಇಲ್ಲಿ ಸರಿಯಾದ ಉತ್ತರಕ್ಕೆ ಹೋಗ್ಬಿಡೋಣ, ತಡ ಮಾಡೋದು ಬೇಡ. ಆಪ್ಷನ್ ಬಿ ತ್ಯಾಕರೆ ಸಾಹೇಬ. ಓಕೆ, ನೆಕ್ಸ್ಟ್ 4ನೇದ್ದು, ಬ್ರಿಟಿಷರ ವಿರುದ್ಧ ಚೆನ್ನಮ್ಮ ಯುದ್ಧದಲ್ಲಿ ಸೋತದ್ದು. 1ನೇ ಯುದ್ಧದಲ್ಲಿ, 3ನೇ ಯುದ್ಧದಲ್ಲಿ, 2ನೇ ಯುದ್ಧದಲ್ಲಿ, 4ನೇ ಯುದ್ಧದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ, 2ನೇ ಯುದ್ಧದಲ್ಲಿ. ಓಕೆ, ನೆಕ್ಸ್ಟ್ 5ನೇದ್ದು, ಚೆನ್ನಮ್ಮನ ನಂತರ ಬ್ರಿಟಿಷರ ವಿರುದ್ಧ ಯುದ್ಧ ಮುಂದುವರಿಸ್ತಾರೆ. ಯಾರು ಮುಂದುವರಿಸ್ತಾರೆ? ಓಕೆ, ಸರಿಯಾದ ಉತ್ತರಕ್ಕೆ ಹೋಗ್ಬಿಡ್ತೀನಿ. ಆಪ್ಷನ್ ಬಿ ಸಂಗೊಳ್ಳಿ ರಾಯಣ್ಣ ಮುಂದುವರಿಸ್ತಾನೆ ಮಕ್ಕಳೇ. ಓಕೆ, ಇಲ್ಲಿಗೆ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೊಂದು ಗದ್ಯ ಭಾಗವನ್ನು ಅಥವಾ ಗಣಿತವನ್ನು ತೆಗೆದುಕೊಂಡು ಬರೋಣ ಅಂತ ಹೇಳುತ್ತಾ, ಯಾರು ಇನ್ನೂ ಪ್ರವೇಶಗಳನ್ನು ಪಡೆದಿಲ್ಲ ಆದಷ್ಟು ಬೇಗನೆ ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಓಕೆ, ಎಲ್ಲರಿಗೂ ಧನ್ಯವಾದಗಳು.